ಏನು ಎಲ್ಲರೂ ಮುಂಗಾರು ಮಳೆ ಸ್ವಾಗತಕ್ಕೆ ರೆಡಿನ. ಮುಂಗಾರಿನ ಒಂದು ಹನಿ ಭೂಮಿಗೆ ಸ್ಪರ್ಶಿಸಿದರೆ ಸಾಕು, ಮನಸ್ಸು ಕುಣಿದು ಕುಪ್ಪಳಿಸತ್ತೆ. ಯಾರ್ಯಾರು ಮುಂಗಾರು ಮಳೆಗೆ ಜೋಗಕ್ಕೆ ಬರೋಕೆ ಪ್ಲ್ಯಾನ್ ಮಾಡಿದ್ದೀರಾ, ಈ ವಿಡಿಯೋ ನಿಮಗಾಗಿ. ಸಾಮಾನ್ಯವಾಗಿ ಜೋಗ ಅಂದರೆ ನಿಮಗೆ ಕಣ್ಣು ಮುಂದೆ ಬರೋದು ಈ ದೃಶ್ಯ ಅಲ್ವಾ? ಬನ್ನಿ, ನಾವಿವತ್ತು ನಿಮಗೆ ಜೋಗದ ಮತ್ತೊಂದು ವೈಭವದ ಮುಖವನ್ನು ತೋರಿಸ್ತೀವಿ. ಈ ಬಿಸಿಲಲ್ಲಿ ಯಾಕಪ್ಪ ಬಂದಿದ್ದೀವಿ ಅಂದರೆ, ಯಾವಾಗಲೂ ಮಳೆಯಲ್ಲಿ ಜೋಗ ನೋಡಿರ್ತೀರ. ಬಿಸಿಲಾದರೂ ನಮ್ಮ ಜೋಗದ ವೈಭವ ಯಾವುದಕ್ಕೂ ಕಮ್ಮಿ ಇಲ್ಲ. ಮಳೆಯಲ್ಲಿ ರುದ್ರ ರಮಣೀಯ, ಬೇಸಿಗೆಯಲ್ಲಿ ಜಸ್ಟ್ ರಮಣೀಯ. ರಾಜ್ಯದಲ್ಲಿ ಭೀಕರ ಬರಗಾಲ, ಬಿಸಿಲು ಇದ್ರೂ ಕೂಡ ನೋಡಿ ಎಷ್ಟೊಂದು ಹಚ್ಚ ಹಸಿರಾಗಿದೆ. ಇದು ಜೋಗದ ವ್ಯೂ ಪಾಯಿಂಟ್ ನೋಡಲು ಹೋಗುವ ದಾರಿ. ನೀವು ಸೇತುವೆಯ ನಂತರ ತಿರುವು ತಗೊಳ್ಳದೆ ನೇರ ರಸ್ತೆಯ ಮೂಲಕ ಬಂದರೆ ಇಲ್ಲಿ ತಲುಪಬಹುದು. ನಾವೀಗ ಜೋಗದ ತುದಿಯಲ್ಲಿದ್ದೀವಿ. ನೀರು ಅಷ್ಟು ಇಲ್ಲದೆ ಇದ್ರೂ ಎಷ್ಟೊಂದು ಅದ್ಭುತವಾಗಿದೆ. ಇಷ್ಟೇ ಅಲ್ಲ, ಇನ್ನು ಮುಂದೆ ಸ್ವರ್ಗನೇ ಕಾಯ್ತಿದೆ. ಅಲ್ಲಿ ತಲುಪೋ ಅಷ್ಟರಲ್ಲಿ ಜೋಗದ ಬಗ್ಗೆ ಒಂದು ಸಣ್ಣ ಕತೆ ಹೇಳ್ಬಿಡ್ತೀನಿ ಕೇಳಿ. ಜೋಗ ಪ್ರಪಂಚದ ಪ್ರಸಿದ್ಧ ಜಲಪಾತಗಳಲ್ಲೊಂದು. ಇದು ಭಾರತದ 2ನೆಯ ಅತಿ ಎತ್ತರದ ಜಲಪಾತ. ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ದಟ್ಟವಾದ ಕಾಡು ಹಾಗೂ ಗುಡ್ಡಗಳಿಂದ ಆವೃತವಾದ ಸ್ಥಳದಲ್ಲಿದೆ. ಜೋಗ ಜಲಪಾತ ಇರೋದು ಶಿವಮೊಗ್ಗದಲ್ಲಿ ಅಲ್ವಾ ಅಂತ ಕನ್ಫ್ಯೂಸ್ ಆಯ್ತಾ? ಇಲ್ಲೇ ಇರೋದು ಟ್ವಿಸ್ಟ್. ಶರಾವತಿ ಹರಿಯೋದು ಉತ್ತರ ಕನ್ನಡ ಜಿಲ್ಲೆ. ಜೋಗ ಜಲಪಾತವನ್ನು ವೀಕ್ಷಿಸುವ ತಾಣ ಜೋಗವು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ. ಜೋಗ ಜಲಪಾತ ಯಾವ ಜಿಲ್ಲೆಗೆ ಸೇರಿದ್ದು ನೀವೇ ಡಿಸೈಡ್ ಮಾಡಿ. ಮಲೆನಾಡಿಗೆ ಜೋಗ ಒಂದು ಪ್ರಮುಖ ಪ್ರವಾಸಿ ತಾಣ. ಜೋಗ ಜಲಪಾತವು ಸುಮಾರು 292 ಮೀಟರ್ ಎತ್ತರದಿಂದ ಬೋರ್ಗರೆಯುತ್ತಾ ಶರಾವತಿ ನದಿಯು 4 ಸೀಳಾಗಿ ಧುಮ್ಮುಕುತ್ತದೆ. ವೈಭವದಿಂದ ಅವ್ಯಾಹತವಾಗಿ ಧುಮುಕುವ ರಾಜ, ಜೋರಾಗಿ ಆರ್ಭಟಿಸುತ್ತಾ ಧುಮುಕುವ ರೋರಲ್, ಬಳುಕುತ್ತಾ ಜಾರುವ ರಾಣಿ ಮತ್ತು ರಭಸದಿಂದ ಹಲವಾರು ಬಂಡೆಗಳಿಂದ ನುಗ್ಗುವ ರಾಕೆಟ್, ಈ 4 ಕವಲುಗಳ ಜಲಭಾಗಗಳಾಗಿವೆ. ಮಳೆಗಾಲದಲ್ಲಿ ಅತ್ಯಂತ ರಮಣೀಯ ರೂಪ ತೊಡುವ ಈ ಜಲಪಾತ ಬಿಳಿ ಮೋಡಗಳ ಹಿಂದೆ ಕಣ್ಣಾ ಮುಚ್ಚಾಲೆ ಆಡುತ್ತಾ ನೋಡುಗರನ್ನ ಸ್ವರ್ಗದಲ್ಲಿದ್ದೀರಿ ಅಂತ ನೆನಪು ಮಾಡುತ್ತೆ. ಯಾರಾದರೂ ಹಳಬರನ್ನು ಕೇಳಿದ್ರೆ, ಲಿಂಗನಮಕ್ಕಿ ಜಲಾಶಯದ ನಿರ್ಮಾಣದ ನಂತರ ಜೋಗ ಜಲಪಾತ ಮೊದಲಿನಂತಿಲ್ಲ, ಮೊದಲಿನ ಸೌಂದರ್ಯ ಹಾಗೂ ವೈಭವ ಕಳೆದೇ ಹೋಗಿದೆ ಎಂದು ಅನೇಕರು ಹೇಳುತ್ತಾರೆ. ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಗಡಿ ಮಧ್ಯೆ ಇರುವ ಈ ಜಲಪಾತ ಸಾಗರ ತಾಲೂಕಿನ ತಾಳಗುಪ್ಪ ರೈಲು ನಿಲ್ದಾಣಕ್ಕೆ 15 ಕಿಲೋಮೀಟರ್ ದೂರದಲ್ಲಿದೆ. ಜಲಪಾತ ಶಿವಮೊಗ್ಗದಿಂದ 100 ಕಿಲೋಮೀಟರ್ ದೂರದಲ್ಲೂ, ಹೊನ್ನಾವರದಿಂದ 50 ಕಿಲೋಮೀಟರ್ ದೂರದಲ್ಲೂ ಇದೆ.
ಇಲ್ಲಿ ಶರಾವತಿ ನದಿ 252 ಮೀಟರ್ ಅಂದರೆ 829 ಅಡಿ ಆಳದ ಪ್ರಪಾತಕ್ಕೆ ಧುಮ್ಮುಕ್ಕುತ್ತದೆ. ನೀವು ಎಷ್ಟೇ ಜಲಪಾತಗಳನ್ನು ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ನೋಡಿದ್ರು ಜೋಗದ ಸೊಗಸನ್ನು ಮೀರಿಸಲು ಯಾವ ಜಲಪಾತದಿಂದಲೂ ಸಾಧ್ಯವಿಲ್ಲ. ಸೊ ಕೆಳಗೆ ಗೇಟ್ವರೆಗೂ ಯೂಶಲಿ ಜನ ಬರ್ತಾರೆ, ಬಟ್ ಇಲ್ಲಿವರೆಗೂ ಬರಬೇಕು ಅಂದರೆ ತುಂಬ ಗೊತ್ತಿರೋರು ಒಂದು ಲೋಕಲ್ಸ್ ಮಾತ್ರ ಬರೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಎಷ್ಟೊಂದು ಎಲ್ಲ ನೀಟಾಗಿ ನೋಡಬೇಕು ಅಂದರೆ ನಿಮ್ಮ ಮೂಲಕ ಬರಬೇಕಾಗುತ್ತೆ ಸರ್. ನಿಮ್ಮ ಫೋನ್ ನಂಬರು, ನಿಮ್ಮ ಹೆಸರು? ನನ್ನ ಹೆಸರು ಕುಮಾರ್ ಅಂತ. ನನ್ನ ಮೊಬೈಲ್ ನಂಬರ್ ಬಂದ್ಬಿಟ್ಟು 6360371390. ಓಕೆ. 4 ಪ್ರತ್ಯೇಕ ಬಿರುಕುಗಳಿಂದ ನದಿ ರಭಸದಿಂದ ಎಳೆದು ಕೆಳಗೆ ಬೀಳುತ್ತದೆ. ಅದು ಧುಮ್ಮುಕ್ಕುವ ರೀತಿ ಮನಮೋಹಕವಾದದ್ದು. ಜಲಪಾತದ 4 ಕವಲುಗಳ ಪೈಕಿ ರಾಜ ಸುಮಾರು 829 ಅಡಿ ಆಳಕ್ಕೆ ಧುಮ್ಮುಕ್ಕುತ್ತದೆ. ರಾಜ ಬೀಳುತ್ತಿರುವಂತೆಯೇ ಸ್ವಲ್ಪ ಕೆಳಗೆ ಬಂಡೆಯ ಬಿರುಕಿನಿಂದ ಹರಿದು ಬೀಳುವ ರೋರರ್ ಜಲಪಾತವನ್ನು ಅಪ್ಪಿಕೊಂಡು ಅದರೊಂದಿಗೆ ಕೆಳಗೆ ಬೀಳುತ್ತದೆ. 3ನೆಯ ಜಲಪಾತ ರಾಕೆಟ್ ಬಂಡೆಯ ಮೇಲಿನಿಂದ ಹಲವು ದಾರಿಗಳಲ್ಲಿ ಚಿಮ್ಮಿ ತಳಕ್ಕೆ ಕುಪ್ಪಳಿಸುತ್ತದೆ. 4ನೆಯದು ರಾಣಿ ಜಲಪಾತ ಬೀಳುವ ರಭಸದಿಂದಲೇ ನೊರೆಯಿಂದ ತುಂಬಿ ಸೊಗಸುಗಾತಿಯಂತೆ ಬಳುಕಿನಲ್ಲಿ ಪ್ರಪಾತಕ್ಕೆ ಇಳಿಯುತ್ತದೆ. ಮಳೆಗಾಲದಲ್ಲಿ ಹೆಚ್ಚು ನೀರು ರಭಸದಿಂದ ಬೀಳುವ ಕಾರಣ ನೀರಿನಿಂದ ಏಳುವ ಮಂಜು ಪ್ರಪಾತವನ್ನು ಆವರಿಸಿದ್ದು ನೀರಿನ ಭೋರ್ಗರೆತದ ಶಬ್ದ ಹೃದಯವನ್ನು ಕಂಪಿಸುತ್ತದೆ. ಮಳೆಗಾಲದ ಆನಂತರದ ತಿಂಗಳುಗಳಲ್ಲಿ ನದಿಯ ಪ್ರವಾಹ ಸರಿಯಾದ ಗಾತ್ರದಲ್ಲಾಗಿರುವುದರಿಂದ ಜಲಪಾತ ನೋಡಲು ರಮಣೀಯವಾಗಿರುತ್ತದೆ. ಜಲಪಾತದ ಪೂರ್ಣ ದೃಶ್ಯವನ್ನು ಶಿವಮೊಗ್ಗ ಗಡಿ ಭಾಗದಿಂದ ನೋಡಬಹುದು. ಆಗ ಈ ಜಾಗಕ್ಕೆ ಪ್ರವೇಶ ನಿಷೇಧ. ಬಿಸಿಲು ಹರಿದಂತೆ ಜಲಧಾರೆಗಳ ಮೇಲಿನ ಕಾಮನಬಿಲ್ಲುಗಳು ನಿತ್ಯ ನವ್ಯವಾಗಿ ಕಾಣಿಸುವು. ಬೆಳದಿಂಗಳ ರಾತ್ರಿಯಲ್ಲೂ ಕಾಮನಬಿಲ್ಲು ಕಾಣಿಸುವುದುಂಟು. ಈ ಜೀವಂತ ಪ್ರವಾಹದ ಸೌಮ್ಯ ಭೀಕರತೆಗಳ ವರ್ಣನೆ ಮಾತಿಗೆ ನಿಲುಕದ್ದು. ಗೇರು ಸೊಪ್ಪೆ ಜಲಪಾತದ ಮಾಹಿತಿಗಳನ್ನು ಸಂಗ್ರಹಿಸಲು ಮಾರ್ಚ್ 1856ರಲ್ಲಿ ಬಂದ 2 ಬ್ರಿಟಿಷ್ ನೌಕಾಧಿಕಾರಿಗಳ ವರದಿಯಂತೆ ಪ್ರಪಾತದ ಆಳ 829 ಅಡಿಗಳು. ಪ್ರಪಾತದ ತಳದಲ್ಲಿ ನದಿ ಕೊರೆದಿರುವ ಆಳ 139 ಅಡಿಗಳು. ಅಬ್ಬಾ, ಇನ್ನೆಷ್ಟು ರಭಸವಾಗಿ ಬಿದ್ದಿರಬಹುದು ನೀರು ನೆಲ ಕೊರೆಯುವಷ್ಟು. 1869ರ ಜನವರಿಯಲ್ಲಿ ಜಲಪಾತ ಪ್ರದೇಶಕ್ಕೆ ಭೇಟಿ ನೀಡಿದ್ದ ಶ್ರೀಮತಿ ಲೂಯಿ ಬ್ರೌನಿಂಗ್ ಹೇಳುವಂತೆ ಆಗ ಶಿವಮೊಗ್ಗ ಜಿಲ್ಲೆಯ ಅಂಚಿನ ಕಡೆ ಜಲಪಾತದ ಸಮೀಪದಲ್ಲಿ ಗಡಿ ಹಾಕಲು ಸಹ ಸಾಧ್ಯವಿಲ್ಲದಂತೆ ಒತ್ತಾದ ಕಾಡು ಬೆಳೆದಿತ್ತಂತೆ. ಈಗ ಬಿಡಿ, ನಮ್ಮಿಂದ ಏನು ಸಾಧ್ಯ ಇಲ್ಲ ಹೇಳಿ. ಜಲಪಾತದ ಎದುರಿಗೆ ನದಿ ಬೋರ್ಗರೆದು ಸಾಗುವ ಸುಂದರವಾದ ಸ್ಥಳದಲ್ಲಿ ಪ್ರವಾಸಿ ಬಂಗಲೆ, ಉಪಹಾರ ಗೃಹ, ಅಂಚೆ ಕಚೇರಿ, ಸ್ವಾಗತ ಬಾಗಿಲು, ಟಿಕೆಟ್ ಕೌಂಟರ್, ವಾಹನ ನಿಲುಗಡೆಗೆ ಪ್ರತ್ಯೇಕ ಜಾಗ. ಈಗ ರೋಪ್ವೇ ಕೆಲಸ ಕೂಡ ನಡೀತಾ ಇದೆ. ಅಂದರೆ ಈ ಭಾಗದಿಂದ ಜಲಪಾತದ ತುತ್ತ ತುದಿಗೆ ಕೂತ್ಕೊಂಡು ತಲುಪಬಹುದು. ಈ ಆಧುನಿಕ ಅಬ್ಬರದ ಭರಾಟೆಗೆ ಇನ್ನೆಷ್ಟು ಬಲಿಯಾಗುತ್ತೋ ಪ್ರಕೃತಿ ಗೊತ್ತಿಲ್ಲ. ಇನ್ನು ನೀವು ಜೋಗ ಜಲಪಾತವನ್ನು ನೋಡೋದಾದರೆ ಆಗಸ್ಟ್ ಡಿಸೆಂಬರ್ ಅವಧಿ ತುಂಬ ಸೂಕ್ತವಾದ ಸಮಯ. ಸಿದ್ದಾಪುರದಿಂದ ಜೋಗವು 24 ಕಿಲೋಮೀಟರ್ ಹಾಗೂ ಬೆಂಗಳೂರಿನಿಂದ ಸುಮಾರು 379 ಕಿಲೋಮೀಟರ್. ಬೆಂಗಳೂರಿನಿಂದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ಸಿನಲ್ಲಿ ಸಿದ್ದಾಪುರ ತಲುಪಿ ಸಿದ್ದಾಪುರದಿಂದ ಖಾಸಗಿ ಬಸ್ನಲ್ಲಿ ಜೋಗವನ್ನು ತಲುಪಬಹುದು. ರೈಲಿನಲ್ಲಿ ಬರುವುದಾದರೆ ಬೆಂಗಳೂರಿನಿಂದ ತಾಳಗುಪ್ಪ ಅಥವಾ ಸಾಗರದಲ್ಲೇ ಇಳಿದು ಜೋಗಕ್ಕೆ ಬರಬಹುದು. ಸ್ಥಳೀಯ ಗೈಡ್ಗಳ ನೆರವಿನಿಂದ ಉಳಿಯುವ ಮಾಹಿತಿಯನ್ನು ಪಡೆದುಕೊಳ್ಳಿ. ಇವತ್ತು ಜೋಗ ಕಂಡಿದ್ದು ಹೀಗೆ, ನಾಳೆ ಹೇಗಿರುತ್ತೋ ಗೊತ್ತಿಲ್ಲ. ಅಭಿವೃದ್ಧಿಯ ಹೆಸರಿನಲ್ಲಿ ಎಲ್ಲವನ್ನು ಕಳೆದುಕೊಳ್ಳುವ ಭೀತಿ
ಇನ್ನು ಕೆಲವೇ ದಿನಗಳಲ್ಲಿ ನೀವು ಈಗ ನೋಡಿದ ಯಾವ ದೃಶ್ಯವೂ ನೋಡಲು ಅಸಾಧ್ಯವಾಗಬಹುದು. ಸಮಯ ಸಿಕ್ಕಾಗ ಈ ಮುಂಗಾರಿನ ವೇಳೆ ಜೋಗದ ಈ ವೈಭವವನ್ನು ಆನಂದಿಸಿ. ಮತ್ತೊಮ್ಮೆ ಮುಂಗಾರಿನ ಭೋರ್ಗರೆವ ಮಳೆಯಲ್ಲಿ ಇದೇ ಜಾಗಕ್ಕೆ ಬಂದು ವಿಡಿಯೋ ಮಾಡಿ ನಿಮಗೆ ಖಂಡಿತ ತೋರಿಸ್ತೀವಿ. ಇದಾಗಿತ್ತು ಇವತ್ತಿನ ಬ್ಯೂಟಿ ಆಫ್ ಮಲೆನಾಡ್. ಮಲೆನಾಡಿನ ಅದ್ಭುತ ವಿಡಿಯೋಗಳಿಗಾಗಿ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೊಮ್ಮೆ ಇನ್ನೊಂದು ಮಲೆನಾಡಿನ ಅದ್ಭುತ ವಿಡಿಯೋ ಜೊತೆ ಬರ್ತೀವಿ.